ನಮ್ಮ ಮನೆ ಕೆಲಸದವಳು ನನಗೇನೋ ಒಂದು ವಿಷಯ ಹೇಳಿದ್ಲಪ್ಪ, ನಿಜನಾ? ಏನೇ ಅಂತವೋ ನಿನಗೆ ನಿಮ್ಮ ಮನೆ ಕೆಲಸದೊಳಗೆ ಇನ್ನೇನಿದೆ ಸಮಾಚಾರ? ಬೇರೆ ಏನೂ ಇಲ್ಲ. ಯಾರ ಹೆಣ್ಮಕ್ಳು ಏನೇನಾಯಿತು ಅಂತ ಅವಳು ಬಂದು ಹೇಳ್ತಾಳೆ, ನೀನು ಕೇಳಿಸ್ಕೊಂಡು ಖುಷಿ ಪಡ್ತೀಯ. ಅಯ್ಯೋ ಅದಲ್ಲ ರೀ, ಇಲ್ಲಿ ಕೇಳ್ರಿ. ಈ ಊರಲ್ಲಿ ಯಾರೂ ಇಲ್ಲ, ನಾವೇ ದೊಡ್ಡ ಮನುಷ್ಯರು ಅಂತ ಮೇಯ್ತಾ ಇದ್ರಲ್ಲ, ಆ ಅಣ್ಣ ತಂಗಿ ಇಬ್ರು ಅವ್ರಿಗೆ ಸರಿಯಾಗಿದೆಯಂತೆ. ಅದೇನಂತ ಕರೆಕ್ಟಾಗಿ ಹೇಳೇ. ಅಯ್ಯೋ ಕರ್ಮ, ಅದೇ ರೀ, ಆ ರಾಯನಗೌಡ್ರ ಮಗಳಿದ್ದಾಳಲ್ಲ, ಅವಳ ಹೆಸರನಪ್ಪ ಮಾನಸನ ಏನು, ಅವಳು ಓಡೋಗಿದ್ದಾಳಂತೆ, ನಿಜಾನಾ? ಏಯ್ ಛೇ ಪಾಪ, ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ಓಡೋಗಿದ್ದಾಳಂತ ಯಾಕಂತೀಯ? ಸಿಟಿಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ ಅಂತ ಹೇಳು. ಅಯ್ಯ ಎಲ್ಲ ಒಂದೇನೆ, ಸಿಟಿಗೆ ಹೋದರೂ ದಿನಗಟ್ಟಲೆ ಅಲ್ಲೇ ಇರ್ತಾರ. ನೆಂಟ್ರೇನೂ ಇದ್ದರೆ ಸರಿಯಪ್ಪ, ನೆಂಟರು ಇಲ್ಲ, ಯಾರೂ ಇಲ್ಲ. ಅವಳಿಗೆ ನನಗನ್ಸುತ್ತೆ ಈ ಮದುವೆ ಒಳಗೆ ಇಷ್ಟ ಇಲ್ಲ ಅನ್ಸುತ್ತೆ, ತಪ್ಪಿಸ್ಕೊಳಕ್ಕೆ ಅಂತ ಓಡೋಗ್ಬಿಟ್ಟಳೆ ರೀ. ನೋಡೆ ಹಂಗೆಲ್ಲ ಮಾತಾಡಬಾರ್ದು, ಪಾಪ ಅವರಿಬ್ರಿಗೂ ತುಂಬ ಮನಸ್ಸು ನೋವಾಗುತ್ತೆ ಕಣೆ. ಆಗಬೇಕು ರೀ, ಆಗಬೇಕು. ಒಂದು ಟೈಮಲ್ಲಿ ಅವ್ರ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಅವಮಾನ ಮಾಡಿದಾರೆ ಗೊತ್ತಾ? ಆ ಕರ್ಮ ಸುಮ್ಮನೆ ಬಿಡುತ್ತಾ ಅವ್ರಿಗೆ? ಹಂಗಂತೀಯ? ಕರ್ಮ ವಾಪಸ್ ಕಾಡುತ್ತಾ? ಹಾಗಾದರೆ ಇವಾಗ ನೀನು ಅವ್ರ ಬಗ್ಗೆ ಬೈಕೊಂತಿದ್ಯಲ್ಲ, ನಾಳೆ ನಿಂಗೂ ಇದೇ ಕರ್ಮ ತಟ್ಟುತ್ತೆ ಹೆಂಗೆ? ಅಯ್ಯಯ್ಯ, ನಾನು ಎಂಥ ಕರ್ಮ ಮಾಡಿಲ್ಲ ಬಿಡಿ, ಏನೋ ಆಗಿದ್ದು ಹೇಳ್ಕೊತೀನಪ್ಪ. ಸರಿ, ಅದೆಲ್ಲ ಬಿಟ್ಟಾಕಿ ಹೋದ್ರೆ ಹೋಗುತ್ತೆ. ನಮ್ಮ ಷರತ್ತಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ನೋಡಿ, ನಾನು ಕೇಳ್ಬೇಕು ಅಂದ್ಕೊಂಡೆ. ಅಲ್ಲ ಅವನು ನಿಮ್ಮ ಮಧ್ಯಾಹ್ನ ಓದೋನಪ್ಪ, ಅದೇ ನೀವಿಬ್ರು ಒಟ್ಟಿಗೆ ಬಂದ್ರಳ, ಆಮೇಲೆ ಮನೆಗೆ ಬಂದೇ ಇಲ್ಲ ರೀ. ಎಲ್ಲೋದ್ನ ಏನಪ್ಪ? ಹೌದಾ, ರಾತ್ರಿ ಮನೆಗೆ ಬಂದೇ ಇಲ್ವಾ? ನಾನು ಸುಸ್ತಾಗುತ್ತಂತ ಮಲ್ಕೊಂಡ್ಬಿಟ್ಟೆ. ರಾತ್ರಿ ಪೂರ್ತಿ ಮನೆಗೆ ಬಂದಿಲ್ಲ ಅವನು. ನೋಡಿ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ, ಎಲ್ಲೋದ್ನೋ ಏನೋ. ಹಾಂ ನೋಡು ಬಂದ. ಅಲ್ಲಪ್ಪ ಶರತ್ತು, ನೀ ಎಲ್ಲ ಹೊಂಟೋಗ್ಬಿಟ್ಟಿದ್ದೆ ಅಂತ. ಅಲ್ಲ, ಎಲ್ಲಾದರೂ ಹೋದ್ರೆ ಒಂದು ಮಾತು ಹೇಳ್ತಾನೆ ಹೋಗ್ಬೇಕು. ನೀನು ಸುಮ್ಮನೆ ಹಿಂಗೆ ಹೋಗ್ಬಿಟ್ರೆ ನಾವೇ ಅನ್ಕೋಬೇಕು. ಯಾಕಪ್ಪ, ಯಾಕೊಂಥರ ಇದೆಯಾ? ಸುಸ್ತಾಗಿದೆಯಲ್ಲ, ಎಲ್ಲೋಗಿದ್ದೆ? ಹಾಂ ಅದೇ ನಾನು ನೋಡ್ತಾ ಇದ್ದೀನಿ, ಯಾಕೋ ಒಂಥರ ಇದೆಯಲ್ಲ, ಏನಾಯ್ತಪ್ಪ? ಅಣ್ಣ ಅದಕ್ಕೆ ಅದೇನೂ ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಹೀಗೆ ಹೋಗಿದ್ದೆ, ಅದಕ್ಕೆ ರಾತ್ರಿ ಬರೋಕ್ಕಾಗಿಲ್ಲ. ಸರಿ, ನಾನು ಹೋಗಿ ಸ್ವಲ್ಪತ್ತು ಮಲ್ಕೋತೀನಿ. ಅಲ್ಲಪ್ಪ, ಊಟ ಮಾಡ್ತೀವಿ ಎಲ್ಲೋ, ಹೋಗು ಸ್ನಾನ ಮಾಡ್ಕೊಬರೋಗು, ಸ್ವಲ್ಪ ತಿನ್ಬಿಟ್ಟು ಮಲ್ಕೊಳ್ಳುವಂತೆ. ಇಲ್ಲ ಬೇಡ, ಅದಕ್ಕೆ ನಂಗೆ ಯಾಕೋ ಸ್ವಲ್ಪ ತಲೆ ನೋವ್ತಿದೆ, ನಾನು ಮಲಗಿದ್ದು ಆಮೇಲೆ ತಿಂತೀನಿ. ಅಯ್ಯ ಇದೇನ್ರಿ, ಏನಂತ ಅವನಿಗೆ? ನೀವು ನಿಮ್ಮ ತಮ್ಮನೋ ಒಂದು ಟೈಮ್ ಇದ್ದಂಗೆ ಒಂದು ಟೈಮ್ ಇರಲ್ಲ. ಅಲ್ಲ ಏನಾಗುತ್ತೆ ಆವಾಗ ನೀವು ಹಂಗೆ ಒಂದೊಂದ್ಸರಿ 2-3 ದಿನ ಮನೆಗೆ ಬರಲ್ಲ, ನೀವು ನೆಕ್ಸ್ಟ್ ಹೆಂಗೆ ಬರ್ತೀರಪ್ಪ? ಇವಾಗ ನಿಮ್ಮ ತಮ್ಮನೂ ಹೀಗೆ ಬರ್ತಿದ್ದಾನೆ. ನಿನಗೆ ಯಾವಾಗಲೂ ಅದೇ ಜ್ಞಾನ. ಹೋಗು, ಅಡುಗೆನ ಮಾಡ್ತೀನ ಮಾಡೋಗಿ ಹೋಗ್ಬಿಟ್ಟು. ಅಯ್ಯೋ, ಅಡುಗೆ ಎಲ್ಲ ಮಾಡಿದಾಗಿದ್ದಾರೆ, ನೀವು ತಿನ್ಬೇಕಾ? ಬನ್ನಿ ಬಡಿಸ್ತೀನಿ. ಸರಿ, ನೀವು ಕೈ ಕಾಸೋಕೊ ಬನ್ನಿ, ನಾನು ಸಾಂಬಾರು ಬಿಸಿಗೆ ಇಡ್ತೀನಿ. ನಾನು ಹೋಗೋ ಥರ ನನ್ನ ತಮ್ಮ ಹೋಗಿದ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಯಾಕೆ 3 ದಿನ ಮನೆಗೆ ಬರಲ್ಲ ಅಂತ ಇವಳಿಗೆ ಗೊತ್ತಾದರೆ ಇವಳು ಹೀಗಿರ್ತಾಳ? ಇಷ್ಟು ವರ್ಷಗಳಿಂದ ಕಾಪಾಡ್ಕೊ ಬರ್ತಾಯಿದ್ದೀನಿ ಸತ್ಯನ. ಇವಳಿಗೆ ಹೇಳಿದ್ರೆ ಇವಳು ಒಪ್ಕೋತಾಳ? ಖಂಡಿತ ಒಪ್ಕೊಳ್ಳಲ್ಲ. ಅದಕ್ಕೆ ಇವಳಿಗೆ ಹೇಳೋ ಧೈರ್ಯ ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ. ಆ ಸಮಯ ಯಾವಾಗ ಬರುತ್ತೋ ಆ ದೇವ್ರಿಗೆ ಗೊತ್ತು. ಮಗಳೇ, ಇವಾಗ ಏನಾಯ್ತು ಹಿಂಗೆ ಹತ್ಕೊಂಡು ಕೂತ್ಕೊಂಡಿದ್ದೀನಿ ನೀನು? ಏನಪ್ಪ ನೀವು ಹೀಗೆ ಹೇಳ್ತೀರಾ? ಹಾಂ, ನೀವು ಮಾತಾಡ್ತಾಯಿದ್ದು ಸರಿ ಇದೆಯಾ? ಅಲ್ಲ, ನನ್ನ ನೀವೇ ಅಂದ್ಕೊಂಡಿದ್ದೀರಾ? ಆಟದ ಗೊಂಬೆ ಅಂದ್ಕೊಂಡಿದ್ದೀರಾ? ನೋಡ್ತಾನು, ನೀನು ಹಂಗೆಲ್ಲ ಮಾತಾಡಬಾರ್ದಮ್ಮ. ಈ ಸಮಯದಲ್ಲಿ ನಮ್ಮಿಬ್ರಿಗಿರೋ ಭರವಸೆ ನೀನೊಬ್ಬಳೇ. ನೀನೀಗ ಮಾತಾಡ್ಬಿಟ್ರೆ ನಾವೇನಾಗಬೇಕು ಹೇಳು? ಹೌದು ಕಂದ, ಯೋಚನೆ ಮಾಡಮ್ಮ. ನಿಮಗೆ ಗೊತ್ತಲ್ಲ ನಿಮ್ಮತ್ತೆ ನಿಮ್ಮಮ್ಮಂಗೆ ಯಾವ ಥರ ಬೈತಾ ಇದ್ದಾರೆ ಅಂತ. ಅಲ್ಲ, ಇವಾಗ ನಿನ್ನ ಅಕ್ಕ ಯಾಕೆ ಈ ಥರ ಮಾಡ್ತಂತ ನಿನಗೇನಾದರೂ ಗೊತ್ತಾ? ನಿನಗೇನಾದರೂ ಹೇಳ್ಕೊಂಡಿದ್ದಾಳ ಮಗಳೇ? ಇಲ್ಲ ಅಪ್ಪ, ನನಗೆ ಅವಳು ಯಾವತ್ತೂ ಏನೂ ಹೇಳ್ಕೊಂಡಿಲ್ಲ. ಈಗ ಅವಳು ಯಾಕೆ ಮಾಡಿದ್ಲು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಕನ್ಸ್ಕೊಂಡಿದ್ದೆ, ಎಷ್ಟೆಲ್ಲ ಆಸೆ ಇಟ್ಕೊಂಡೆ ನನ್ನ ಮಗಳ ಮೇಲೆ, ಹೀಗೆ ಮಾಡಿ ಹೊಂಟೋಗ್ಬಿಟ್ಲಲ್ಲ ರೀ. ನನಗೆ ಅವಳ ಮೇಲೆ ಏನಂತ ಅನಿಸಿದೆ ಗೊತ್ತಾ? ಅವಳಿಗೆ ಮದುವೆ
ಇಷ್ಟ ಇರಲಿಲ್ವಾ? ಯಾಕೆಂದರೆ ಇದಕ್ಕೆ ಮೊದಲು ಒಂದು 2 ಸರಿ ನನ್ನ ಹತ್ರ ಅಮ್ಮ ನಾನು ನಿಮ್ಮ ಹತ್ರ ಏನು ಹೇಳಬೇಕು ಏನೋ ಮಾತಾಡಬೇಕು ಅಂತ 2-3 ಸರಿ ಹೇಳಿದ್ಲು. ಹಾಳಾದವಳು ನಾನೇ ಅವಳ ಮಾತನ್ನ ಕೇಳಿಸ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ. ನಾನು ಅವಾಗ ಎಲ್ಲಿ ಕೇಳಿಸ್ಕೊಂಡಿದ್ರೆ ಏನಾದರೂ ಹೇಳ್ತಾ ಇದ್ಲೋ ಏನೋ. ಅಲ್ಲ ಅಮ್ಮ, ಅವಳಿಲ್ಲ ಅಂತ ಅವಳ ಮದುವೆನ ನಾನು ಮಾಡ್ಕೋಬೇಕಾ? ಹಾಂ, ಇದು ಯಾವ ರೀತಿ ನ್ಯಾಯ ಹೇಳಮ್ಮ? ನನಗೆ ಅಂತ ನನ್ನ ಮದುವೆ ಬಗ್ಗೆ ಏನೂ ಕನಸಿರಲ್ವಾ? ಇವಾಗ ಅಪ್ಪ ಹೇಳ್ತಲ್ಲ ನನ್ನ ಮಗಳ ಮೇಲೆ ತುಂಬ ದೊಡ್ಡ ಕನಸು ಇಟ್ಟಿದ್ದೆ ನಾನು ಅಂತ. ನಾನು ಹಾಗೆ ತಾನೇ ನನ್ನ ಮದುವೆ ಬಗ್ಗೆ ದೊಡ್ಡ ಕನಸು ಇಟ್ಟಿದ್ದೀನಮ್ಮ. ಅದನ್ನೇ ಬಿಟ್ಬಿಟ್ಟು ಇವಾಗ ಈ ಮದುವೆ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲಮ್ಮ. ನೀವಿಬ್ಬರು ಹೋಗ್ಬಿಟ್ಟು ಯಾವ ಧೈರ್ಯದ ಮೇಲೆ ಮಾತು ಕೊಟ್ಟು ಬಂದರೆ ಅತ್ತೆಗೆ ನಾನು ತನುನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನೀವೇ ನಾನು ಒಂದು ಮಾತು ಕೇಳಿದ್ರಾ? ಹೌದಮ್ಮ, ಒಂದು ಸಾರಿ ದೊಡ್ಡ ಮಗಳು ಮಾತು ಕೇಳ್ದಲೇ ಮಾತು ಕೊಟ್ಟು ತಪ್ಪು ಮಾಡಿದೆ. ಈಗ ಮತ್ತೆ ಅದೇ ತಪ್ಪು ಮಾಡಿ ಬಂದಿದ್ದೀವಿ ಅಮ್ಮ. ನಮ್ಮನಿಬ್ಬರನ್ನ ಕ್ಷಮಿಸ್ಬಿಡಿ ಮಕ್ಕಳ. ನಿಮ್ಮ ಕಾಲು ಬೇಕಾದ್ರೆ ಬಿದ್ದುಬಿಡ್ತೀನಿ. ಅಪ್ಪ ನೀವು ಹಿಂಗೆಲ್ಲ ಮಾತಾಡಬೇಡಿ ಅಪ್ಪ. ನೋಡ್ತಾನು ನಿಮ್ಮ ಅಕ್ಕ ಮಾಡಿ ತಪ್ಪನ್ನ ನೀನು ಮಾಡೋಕ್ಕೆ ಹೋಗ್ಬೇಡಮ್ಮ, ಆಯಿತಾ? ಅವಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ನು ಆ ನಂಬಿಕೆ ಎಲ್ಲ ಕಳೆದು ಹೋಗ್ಬಿಟ್ಲು. ಆದರೆ ಇವಾಗ ಆ ಸ್ಥಾನದಲ್ಲಿ ನೀನು ಮದುವೆ ಮಾಡ್ಕೊಂಡ್ರೆ ಅಲ್ಪ ಸ್ವಲ್ಪ ಉಳಿದ್ರೆ ಮಾನ ಮೈತಿದ್ರು ನಮ್ಮ ಪಾಲಲ್ಲಿ ಮಿಕ್ಕೊಳ್ಳುತ್ತೆ. ಇವಾಗ ನೀನು ಆಗಲ್ಲ ಅಂದರೆ ನನಗೆ ನಿಮ್ಮ ಅಪ್ಪನಿಗೆ ಬೇರೆ ಯಾವ ದಾರಿನೂ ಇಲ್ಲ. ನಾವೂ ಯಾವುದೋ ಕೆರೆನೋ ಬಾವಿ ನೋಡ್ಕೋಬೇಕು ಅಷ್ಟೇ. ಏನು ನೀವಿಬ್ಬರು ನನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನೀವೀಗೆಲ್ಲ ಮಾಡಿ ನನ್ನ ಮದುವೆ ಮಾಡೋಕೆ ಒಪ್ಸಿಲ್ಲ ಅಂತ ಕನಸು ಕಾಣಬೇಡ್ರಿ. ಹೌದಮ್ಮ, ನಂದು ನಿಮ್ಮ ಅಪ್ಪಂದು ಬರೀ ಕನಸು ಕಾಣೋದೇ ಆಗ್ಬಿಟ್ಟಿದೆ. ನಾವು ಅಂದ್ಕೊಂಡಂಗೆ ಯಾವುದೂ ಆಗ್ತಾಯಿಲ್ಲ. ನಿಮ್ಮ ಅಕ್ಕ ಹೀಗೇನಕ್ಕೆ ಮಾಡೋದ್ಲು ಅಂತ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಆದರೆ ನೀನು ಇವಾಗ ಈ ಥರ ಏನಕ್ಕೆ ಮಾಡ್ತೀಯ ಅಂತ ನಮಗೆ ಅರ್ಥ ಆಗ್ತಾಯಿದೆ. ಯಾಕೆಂದರೆ ನೀನು ನಿಮ್ಮ ಅಕ್ಕನಾಗ ಏನಾದ್ರೂ ದೊಡ್ಡ ಕನಸನ್ನು ಕಂಡಿದೆಯಾ ಹೇಗೆ? ಯಾಕೆಂದರೆ ದೊಡ್ಡ ಕನಸು ಅಂತೆಲ್ಲ ಏನೂ ಇಲ್ಲಮ್ಮ, ಕನಸು ಚಿಕ್ಕದಾಗೇ ಇದೆ. ಆದರೆ ನಾನೀಗ ಮದುವೆನ ಅಕ್ಕ ಬೇಡ ಅಂತ ಬಿಟ್ಟೋಗಿರೋ ಗಂಡನ್ನ ನಾನು ಹೇಗೆ ಮದುವೆ ಆಗಲಿ ಅಮ್ಮ? ಹುಚ್ಚು ಕಣೇನು? ನಿಮ್ಮ ಅಕ್ಕ ಸರಿ ಸಂಸಾರ ಮಾಡಿ ಬಿಟ್ಟೋಗೋ ನಿನ್ನ ಗಂಡನ್ನ? ಇಲ್ಲ ತಾನೇ, ಅವನೇನು ನಿಮ್ಮ ಅತ್ತೆ ಮಗ ಅಷ್ಟೇ. ಅವನು ತಾಳಿ ಕಟ್ಟಿದ್ರೆ ನಿಮ್ಮ ಅಕ್ಕಂಗೆ ಇಲ್ಲ ತಾನೇ? ನೋಡ್ತಾನು ನೀ ಏನು ಮಾಡ್ತಾ ನನಗೆ ಗೊತ್ತಿಲ್ಲ. ನೀನು ಈ ಮದುವೆ ಆಗಲೇಬೇಕು. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ನಾನು ನಿಮ್ಮಪ್ಪ ಜೀವಂತವಾಗಿರೋದಿಲ್ಲ. ನೋಡು ಯೋಚನೆ ಮಾಡು ಏನು ಮಾಡ್ತೀಯ ಅಂತ. ಹಂಗೆಲ್ಲ ಹೇಳ್ಬೇಡ ಮಗಳೇ, ಆಯಿತಾ? ನೀನು ಈ ಮದುವೆ ಮಾಡ್ಕೊಂಡ್ರಿಂದ ನಿಂಗೆ ಯಾವ ತೊಂದರೆನೂ ಆಗಲ್ಲಮ್ಮ. ನೀನು ಚೆನ್ನಾಗೇ ಇರ್ತೀಯ. ಯಾಕೆ ನಿನಗೆ ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇಲ್ವಾ ಕಂದ? ಹೇಳು. ಅಪ್ಪ, ಇದು ನಂಬಿಕೆ ಪ್ರಶ್ನೆ ಅಲ್ಲ, ಇದು ನನ್ನ ಜೀವನದ ಪ್ರಶ್ನೆ. ಇವಾಗ ನಾನು ಈ ಮದುವೆ ಮಾಡ್ಕೊಂಬಿಟ್ರೆ ಅಕ್ಕ ಮತ್ತೆ ನಾಳೆ ಬಂದರೆ ಆವಾಗ ಏನು ಮಾಡ್ತೀರಪ್ಪ? ಸರಿ, ಒಂದು ವೇಳೆ ತಾಳಿ ಕಟ್ಟೋ ಟೈಮ್ಗೆ ಅಕ್ಕ ಬಂದರೆ ನನ್ನ ಎಪ್ಸಿ ಆ ಜಾಗದಲ್ಲಿ ಅಕ್ಕನ್ನ ಕೂರಿಸ್ತೀರಾ? ಹೇಳಿ ಅಪ್ಪ. ನೋಡಮ್ಮ, ನನಗೆ ಅರ್ಥ ಆಗುತ್ತೆ. ನೀನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನನ್ನ ಕೆಲಸ ಸಾಧ್ಯ ಇಲ್ಲಮ್ಮ. ನನಗೆ ಕ್ಷಮಿಸ್ಬಿಡು ಮಗಳೇ. ಅಯ್ಯೋ ದೇವ್ರೆ, ಇದೇನಾಗ್ತಾ ಇದೆ? ಅಪ್ಪ ಅಮ್ಮ ಇಬ್ಬರು ಯಾಕೆ ನಂಗೆ ಈ ಥರ ಬಲವಂತ ಮಾಡ್ತಾರೆ? ಅದು ನಾನು ಹೇಗೆ ಸಾಧ್ಯ ಆಗುತ್ತೆ ಮದುವೆ ಮಾಡ್ಕೊಳ್ಳೋಕ್ಕೆ? ಅಕ್ಕ ನೀನು ಯಾಕೆ ಹೀಗೆ ಮಾಡಿದೆ? ತನು, ಅತ್ತೆ ಮಾವ ಎಲ್ಲೋಗಿದ್ದಾರೆ? ಕಾಣಿಸ್ತಾ ಇಲ್ವಲ್ಲ? ಅದು ಮಾವ ನೀನು ಬಂದ್ಯಾ? ನನ್ನಿಂದ ಮಾತಾಡಬೇಕಾಗಿತ್ತು. ಅಲ್ಲ, ಅಪ್ಪ ಅಮ್ಮ ಇದೇನು ಹೇಳ್ತಾ ಇದ್ದಾರೆ? ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕಂತೆ, ನಿಜನಾ? ಅಯ್ಯೋ, ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ ಕಣೆ. ಇವ್ರ ಅಪ್ಪ ಅಮ್ಮ ಇದ್ದಾರಲ್ಲ, ಇವ್ರ ಮನಸ್ಸಿಗೆ ಬಂದಂಗೆ ತೀರ್ಮಾನ ತೊಗೊತಾರೆ. ಅಲ್ಲಿ ನಮ್ಮಮ್ಮ ಹಾಗೆ, ಇಲ್ಲಿ ಅತ್ತೆ ಮಾವನು ಹೀಗೆ. ನನಗೇನು ಮಾಡಬೇಕು ಅಂತ ಅರ್ಥನೇ ಆಗ್ತಾಯಿಲ್ಲ. ಅದಕ್ಕೆ ಅವ್ರ ಹತ್ರ ಮಾತಾಡಿ ಹೋಗೋಣ ಅಂತ ಬಂದೆ. ಮನೋಜ್, ನೀನು ಹೇಳು, ನಿನಗೆ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ತಾನೇ? ನೀನು ನಮ್ಮ ಮಕ್ಕಳ ತಾನೇ ಪ್ರೀತಿ ಮಾಡಿದ್ದು? ಪ್ರೀತಿ ಗೀತೆ ಅಂತೆಲ್ಲ ಏನೂ ಇಲ್ಲ. ಅಮ್ಮ ಹೇಳಿದ್ರು, ಅದಕ್ಕೆ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದೆ ಅಷ್ಟೇ. ಅದೇನೇ ಆಗಲಿ, ನಿನಗೆ ಫಿಕ್ಸ್ ಆಗಿದ್ದು ನಮ್ಮ ಅಕ್ಕ ತಾನೇ. ಅವಳೇ ಬೇಡಂತ ಬಿಟ್ಟೋಗಿದ್ದಾಳೆ. ಇವಾಗ ನಾನು ಮದುವೆ ಮಾಡ್ಕೋಬೇಕಾ? ಹೇಳು. ಏಯ್, ನಿಮ್ಮ ಅಕ್ಕ ತವರಿಗಿಬ್ಬರು ಏನಾಗಿದೆ? ನನ್ನ ಫುಟ್ಬಾಲ್ ಅಂದ್ಕೊಂಡಿದ್ದೀರಾ? ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಸೆಯೋಕ್ಕೆ. ಏನಂದೆ? ನಿಮ್ಮ ಅಕ್ಕ ನನ್ನ ಬೇಡ ಅಂತ ಬಿಟ್ಟೋದ್ಲ? ಹಲೋ, ಎಕ್ಸ್ಕ್ಯೂಸ್ ಮೀ, ಕರೆಕ್ಟಾಗಿ ಮಾತಾಡು. ಅವಳು ನನ್ನ ಬೇಡ ಅಂತ ಬಿಟ್ಟೋಗೋಕೆ ನನಗೇನು ಕಡಿಮೆ ಆಗಿದೆ? ಅವಳಿಗೇನು ಪ್ರಾಬ್ಲಮ್ ಇತ್ತೋ ಗೊತ್ತಿಲ್ಲ, ಹೋಗಿದ್ದಾಳೆ. ಬಂದರೂ ಬರ್ಬೋದು. ನೋಡು, ನೀನು ಹಂಗೆಲ್ಲ ಏನು ಯೋಚನೆ ಮಾಡೋಕೋಬೇಡ. ನಾನು ನಿಮ್ಮ ಅಕ್ಕನ ಎಲ್ಲಿ ಇದ್ದರೂ ಕರ್ಕೊಬರ್ತೀನಿ, ಆಯಿತಾ? ನನ್ನ ಜೊತೆಗೆ ಷರತ್ತಿದ್ದಾನೆ, ನಾವಿಬ್ಬರು ಸೇರಿ ಅವಳು ನೋಡ್ಕೊಂಡು ಕರ್ಕೊಂಡು ಬಂದೇ ಬರ್ತೀವಿ, ಆಯಿತಾ? ಅಪ್ಪ, ಸದ್ಯಕ್ಕೆ ಕೆಲಸ ಮಾಡಿ ಪುಣ್ಯ ಕಟ್ಕೋ.
ನನಗದೇ ನಮ್ಮ ಮದುವೆ ಮಾಡ್ಕೊಳಕ್ಕೆ ಸ್ವಲ್ಪ ಇಷ್ಟ ಇಲ್ಲ ಕಣೋ. ನನಗೇನು ಇಷ್ಟ ಇದೆಯಾ? ನನಗೂ ಇಷ್ಟ ಇಲ್ಲ. ಸರಿ, ಹಾಗಿದ್ರೆ ನೀನು ಹೇಗಾದರೂ ಮಾಡಿ ಅಕ್ಕನ ಕರ್ಕೊಬಂದು ಅವಳನ್ನೇ ಮದುವೆ ಮಾಡ್ಕೊ, ನನ್ನ ಬಿಟ್ಬಿಡು ಆಯಿತಾ? ಛೇ, ನಂದು ಒಂದು ಜೀವನನ ನಾನು ಯಾರಿಗೂ ಬೇಡವಾ? ಹಂಗಂದರೆ ಮಾನ್ಸಂಗೆ ನಾನು ಇಷ್ಟನೇ ಇರಲಿಲ್ವಾ? ಹಾಂ, ಹಾಗಾದರೆ ಅವಳು ಬೇರೆ ಯಾರನ್ನಾದರೂ ಇಷ್ಟಪಟ್ಟಿದ್ಲಾ? ಒಂದು ವೇಳೆ ಷರತ್ತು ಗೊತ್ತಿರಬೇಕೇನೋ. ಹಾಂ, ಅವನ್ನ ಮಾತು ಕೇಳ್ತೀನಿ. ಒಂದು ವೇಳೆ ಅವಳು ನಾನು ಇಷ್ಟಪಟ್ಟಿದ್ರೆ ನಾನು ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಖಂಡಿತ. ಮೊದಲು ಅವನ ಹತ್ರ ಮೀಟ್ ಮಾಡಬೇಕು. ಹಾಂ.